ಆತ್ಮೀಯ ವೃತ್ತಿ ಬಾಂಧವರೇ, SATS ತಂತ್ರಾಂಶದ ಮೂಲಕ ಶಿಷ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ತಪ್ಪಾದ ಮಾಹಿತಿಗಳನ್ನು ಪುನಃ SATS ತಂತ್ರಾಂಶದಲ್ಲಿಯೇ ತಿದ್ದುಪಡಿಗೆ ಅವಕಾಶವನ್ನು ನೀಡಿದ್ದಾರೆ. ದಯವಿಟ್ಟು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ನೇರವಾಗಿ ತಮ್ಮ SATS ಹೋಮ್ ಪೇಜ್ನಿಂದ ಡೈರೆಕ್ಟಾಗಿ SSP ಪೋರ್ಟಲ್ಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತಲ್ಲ, ಅಲ್ಲಿ ಎಡಿಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ. ಸೊ ತಾವು ಆ ಎಡಿಟ್ ಸ್ಟೂಡೆಂಟ್ ಆಪ್ಷನಲ್ಲಿ ಎಡಿಟ್ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದರೆ ತಾವು ನೇರವಾಗಿ STS ನಂಬರ್, ಈಗ ಯಾವ ಮಗುವಿನ ಒಂದು ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾಗಿದೆ ಆ ಮಗುವಿನ STS ನಂಬರ್ ಹಾಕಿ ನಾವಿಲ್ಲಿ ನೇರವಾಗಿ ಯಾವ ಅಂಶಗಳನ್ನು ತಿದ್ದುಪಡಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಸುಲಭವಾಗಿ ತಿದ್ದುಪಡಿ ಮಾಡಿ, ಬೇರೆ ಮಕ್ಕಳಿಗೆ ಏನು ಈಗ ಒಂದು ಮಗುವಿನ ಆಧಾರನ್ನು ಇನ್ನೊಂದು ಮಗುವಿಗೆ ಹಾಕಿದ್ದು ಕಂಡು ಬಂದಿರ್ಬೋದು, ಅಥವಾ RD ನಂಬರ್ ಇರ್ಬೋದು. ನೋಡ್ತಾ ಇರಿ ಇಲ್ಲಿ. ಸೊ STS ನಂಬರನ್ನು ಹಾಕೋಣ. ಇಲ್ಲಿ ಹಾಕಿ ಮಾಹಿತಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿದಾಗ ನಮಗೆ ನಾವೀಗ ಯಾವ ಮಗುವನ್ನು, ಈಗ ಉದಾಹರಣೆಗೆ ಇಲ್ಲಿ ಏನಾಗಿದೆ, ಈ ಮಗುವಿನ ಆಧಾರ್ ತಪ್ಪಾಗಿದೆ, ಬೇರೆ ಮಗುವಿನ ಆಧಾರು ನಾನು ಈಗ STS ನಂಬರ್ ಹಾಕಿದ್ನಲ್ಲ, ಈ ಮಗುವಿಗೆ ಬೇರೆ ಮಗುವಿನ ಆಧಾರನ ತೆಗೆದುಕೊಂಡದ. ಸೊ ಹಾಗಾಗಿ ಈ ಮಗುವಿನ ಆಧಾರದ್ದು ಏನಿದೆ ನೈಜ ಆಧಾರನ ಹಾಕಲಿಕ್ಕೆ ನಾನಿಲ್ಲಿ ಎಡಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ತಮ್ಮ ಗಮನಿಸ್ತಾ ಇದ್ದೀರಿ. ಅಂದರೆ ಆ ಮಗುವಿನ ಆಧಾರ್ ಇಲ್ಲಿದೆ. ಸೊ ನಾನು ಇಲ್ಲಿ ಪರಿಷ್ಕರಣೆಗೆ ಅದಕ್ಕೆ ಅದನ್ನು ತೆಗಿತಾ ಇದ್ದೀನಿ. ಸೊ ಈ ಮಗುವಿನ, ಈ ಮಲ್ಲಮ್ಮ ಮಗುವಿನ ಒಂದು ಶಿಷ್ಯ ವೇತನ ಹಾಕ್ಲಿಕ್ಕೆ ಹೋದರೆ ಈಗಾಗಲೇ ಆಧಾರ್ ಅಸ್ತಿತ್ವದಲ್ಲಿದೆ ಅಂತ ಬರ್ತಾ ಇದೆ. ಕಾರಣ ಏನಂದರೆ ಇಲ್ಲಿ ಭಾಗವ ಅನ್ನುವಂಥ ವಿದ್ಯಾರ್ಥಿಗೆ ಆ ಮಗುವಿನ ಆಧಾರ್ ಬಿದ್ದಿದೆ. ಸೊ ಹಾಗಾಗಿ ಇಲ್ಲಿ ಈಗ ನಾನು ಭಾಗವೊಂದು ನೈಜ ನಂಬರನ್ನು ಹಾಕ್ತಾ ಇದ್ದೀನಿ. ಆಧಾರ್ ಸಂಖ್ಯೆ ಹಾಕಿ ಆಧಾರದಲ್ಲಿರುವಂಥ ಹೆಸರನ್ನು ಬರಿತಾ ಇದ್ದೀನಿ. ಸೊ ಇದು ಮಲ್ಲಮ್ಮ ಅಲ್ಲ, ಇದು ಭಾಗವ ಆಗಬೇಕು. ಸೊ ಇಲ್ಲಿ ಏನಾಗಿದೆ, ಈ ಮಗುವಿಗೆ ಆಧಾರು ಆ ಮಲ್ಲಮ್ಮಂದು ಆಧಾರ ಇಲ್ಲಿ ತೆಗೆದುಕೊಂಡ್ರಿಂದ ಮಲ್ಲಮ್ಮಂದು ಅಪ್ಲಿಕೇಶನ್ ಹಾಕಕ್ಕೆ ಹೋದರೆ ಅಲ್ಲಿ ಈಗಾಗಲೇ ಆಧಾರ ಅಸ್ತಿತ್ವದಲ್ಲಿದೆ ಅಂತ ಬರ್ತಾ ಇದೆ. ಸೊ ಇಂಥವು ಸಮಸ್ಯೆಗಳು ತಮಗೂ ಕಂಡು ಬಂದಿದ್ದನ್ನು ನೋಡಿ ಸರ್, ಈಗ ಅಪ್ಡೇಟ್ ಆಯಿತು. ಸೊ ಭಾಗವ್ವ ಮಣ್ಣೋಡು ಇದು ಆ್ಯಕ್ಚುಲಿ ಆ ಮಗುವಿನ ಆಧಾರ. ಸೊ ಇಷ್ಟ ಆಯ್ತು ಅಂದರೆ ಇಲ್ಲಿ ನೆಕ್ಸ್ಟ್ ನೋಡಿ, ಸಕ್ಸಸ್ಫುಲಿ ನೋಡಿ, ಸ್ಟೂಡೆಂಟ್ ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಆಯಿತು. ಸೊ ಈಗ ಏನು ಮಾಡ್ತಿದ್ದೀನಿ, ನೇರವಾಗಿ ಏನು ಈಗ ಆ ಮಗು, ಯಾವ ಒಂದು ಮಗುವಿನ ನಾವು ಈಗ ಶಿಶು ವೇತನಕ್ಕೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಈಗಾಗಲೇ ಆಧಾರ ಅಸ್ತಿತ್ವದಲ್ಲಿದೆ ಅಂತ ಬರ್ತಾ ಇತ್ತಲ್ಲ, ಸೊ ಆ ಮಗುವಿನ ಒಂದು SATS ತಂತ್ರಾಂಶದ ಮೂಲಕ SSP ಪೋರ್ಟಲ್ಗೆ ನೇರವಾಗಿ ಹೋಗಿ ಆ ಮಗುವಿನ ಒಂದು ಶಿಶು ವೇತನಕ್ಕಾಗಿ ಅರ್ಜಿ ಹಾಕುವಂಥ ಒಂದು ಕಾರ್ಯವನ್ನು ಈಗ ಮಾಡ್ತಾಯಿದ್ದೀನಿ ನೋಡಿ. ನೇರವಾಗಿ ಸ್ಕೂಲ್ ಲಾಗಿನ್ನಿಂದ ನಾನು SSP ಪೋರ್ಟಲ್ಗೆ ಹೋಗಿ, ಸೊ ಇಲ್ಲಿವರೆಗೆ
ಆ ಮಗುವಿನ ನಾವು ಶಿಷ್ಯವೇತನ ಹಾಕುವಂಥ ಸಂದರ್ಭದಲ್ಲಿ ಆಧಾರ್ ಸಂಖ್ಯೆ ಅಸ್ತಿತ್ವದಲ್ಲಿದೆ ಅಂತ ಬರ್ತಾ ಇತ್ತಲ್ಲ, ಸೊ ಅದೇ ಮಗುವಿಗೆ ನಾವೀಗ ಪರಿಹಾರವನ್ನು ಕಂಡುಕೊಳ್ಳೋಣ. ಅಂದರೆ ನಾವು ಮೊದಲೇ ಯಾವ ಮಗುವಿನಲ್ಲಿ ಸಮಸ್ಯೆ, ಯಾವ ಮಗುವಿನ ವಿದ್ಯಾರ್ಥಿ ವೇತನ ಹಾಕುವಾಗ ಸಮಸ್ಯೆ ಆಗಿರ್ತೈತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಪತ್ತೆ ಹಚ್ಚಬೇಕಾಗು. ಆ ಪತ್ತೆ ಹಚ್ಚಿ ಆ ಒಂದು ಮಗುವನ್ನು ಆ ಒಂದು ನೋಂದಣಿ ಕಾರ್ಯವನ್ನು, ಈಗ ಉದಾಹರಣೆಗೆ ಆ ಜಾತಿ ಪ್ರಮಾಣ ಪತ್ರ ಸಂಖ್ಯೆನೂ ಕೂಡ ಅದಲು ಬದಲಾಗಿಬಿಟ್ಟಿರ್ತೈತಿ. ಸೊ ನೋಡಿ, ಈಗ